ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಯೇ ಯೇ ಲೋಕಾ ಪಾರ್ಥಿವೇಂದ್ರ ಪ್ರಧಾನಾಃ ತ್ವಯಾ ಭುಕ್ತಾ ಯಂಚ ಕಾಲೇ ಯಥಾ ಚ ತನ್ಮೇ ರಾಜನ್ ಬ್ರೂಹಿ ತರ್ವಂ ಯಥಾವತ್ ಕ್ಷೇತ್ರಜ್ಞವದ್ ಭಾಷಸೆ ತ್ವಂ ಹಿ ಧರ್ಮಂ. ಅಷ್ಟಕ ಕೇಳ್ತಾನೆ, ಹಾಗಾದರೆ ದೊರೆಯೇ, ಯಾವ ಯಾವ ಲೋಕಗಳನ್ನು ನೀನು ಅನುಭವಿಸಿದ್ದಿ, ಯಾವ ಯಾವ ಕಾಲದಲ್ಲಿ ಅನುಭವಿಸಿದ್ದಿ, ಎಷ್ಟು ಎಷ್ಟು ಕಾಲ ಅಲ್ಲಿದ್ದಿ, ಎಲ್ಲವನ್ನು ಹೇಳು. ಕ್ಷೇತ್ರಜ್ಞವದ್ ಭಾಷಸೆ, ಕ್ಷೇತ್ರಜ್ಞನ ರೀತಿಯಲ್ಲಿ ಮಾತನಾಡುತ್ತಾ ಇದ್ದಿ. ರಾಜಾಹಮಾಸಂತ್ಯಹ ಸಾರ್ವಭೌಮಃ ತಥೋ ಲೋಕಾನ್ ಮಹತಶ್ಚಾಜಯಂ ವೈ ತತ್ರಾವತಂ ವರಚತಹತ್ರ ಮಾತ್ರಂ ತಥೋ ಲೋಕಾನ್ ಪರಮಾನ್ ಅಭ್ಯುಪೇತಃ. ಯಯಾತಿ ಹೇಳ್ತಾನೆ, ನಾನು ಇಲ್ಲಿಯೇ ಚಕ್ರವರ್ತಿಯಾಗಿದ್ದೆ, ಆದ್ದರಿಂದಾಗಿ ಚೆನ್ನಾಗಿ ಪಾಲನೆ ಮಾಡಿ ನಾನು ಇಲ್ಲಿಯೇ ವಾಸ ಮಾಡಿದೆ. ಸಾವಿರಾರು ವರ್ಷಗಳ ಕಾಲ ಚೆನ್ನಾಗಿ ಪಾಲನೆ ಮಾಡಿದ್ದರಿಂದ ಬಂದ ಸ್ವರ್ಗಲೋಕದಲ್ಲಿ ನಾನು ನೆಲೆಗೊಂಡಿದ್ದೆ. ತಥೋ ದಿವ್ಯಮಜರಂ ಪ್ರಾಪ್ಯ ಲೋಕಂ ಪ್ರಜಾಪತಿರ್ಲೋಕಪತಿರ್ದುರಾಪಂ ತತ್ರಾವತಂ ವರಚತಹಸ್ರ ಮಾತ್ರಂ ತಥೋ ಲೋಕಾನ್ ಪರಮಾನ್ ಅಭ್ಯುಪೇತಃ. ಆಮೇಲೆ ಅಲ್ಲಿಂದ ಒಳ್ಳೆಯ ಆಡಳಿತಕ್ಕೆ, ಒಂದು ರಾಜ್ಯವನ್ನು ಚೆನ್ನಾಗಿ ಆಳಿದರೆ ಏನು ಸಿಗಬೇಕೋ ಆ ಲೋಕವನ್ನು ಪಡೆದ ಮೇಲೆ ನಾನು ಪ್ರಜಾಪತಿಯ ಲೋಕವನ್ನು ನಾನು ಪಡೆದೆ. ಹೇಳ್ತಾ ಇದ್ದಾನೆ, ಆಮೇಲೆ ಮಾಡ್ತೇನೆ. ಪ್ರಜಾಪತಿಯ ಲೋಕವನ್ನ ನಾನು ಪಡೆದೆ ಅಂತ ಹೇಳ್ತಾನೆ. ತತ್ರಾವತಂ ವರಚತಹಸ್ರ ಮಾತ್ರಂ ತಥೋ ಲೋಕಾನ್ ಪರಮಾನ್ ಅಭ್ಯುಪೇತಃ. ದೇವಸ್ಯ ನಿವೇಶನೇ ಚ ವಿಜಿತ್ಯ ಲೋಕಾನ್ಯವಸಂ ಯಥೇಷ್ಟಂ ಸಂಪೂಜ್ಯಮಾನಸ್ತ್ರಿದಶೈಃ ಸಮಸ್ತೈಃ ತುಲ್ಯ ಪ್ರಭಾವದ್ಯುತಿರೀಶ್ವರಾಣಾಂ. ಪ್ರಜಾಪತಿಗಳ ಲೋಕವನ್ನು ಹೊಂದಿದೆ. ಪ್ರಜಾಪತಿ ಅಂತಂದ್ರೆ ಕೈಲಾಸ ಅಂತರ್ಥ. ಪ್ರಜಾಪತಿಯ ಲೋಕವನ್ನು ಹೊಂದಿದೆ. ಅದಾದ ಮೇಲೆ ಸತ್ಯಲೋಕವನ್ನು ಸೇರಿದೆ. ತಥಾವಸಂ ನಂದನೆ ಕಾಮರೂಪಿ ಸಂವತ್ಸರಾಣಾಂ ಅಯುತಂ ಶತಾನಾಂ. ನಾನು ದೇವತೆಯಾದ್ದರಿಂದ, ಅವನು ದೇವಸಮ, ಯಯಾತಿ ಮೊದಲಾದವರೆಲ್ಲ ಕರ್ಮಜ ದೇವತಾ ಸಮರು. ಆದ್ದರಿಂದಾಗಿ ನೋಡಿ, ಮಧ್ವರು ಹೇಳಿದ್ದು ಕರ್ಮಜ ದೇವತಾ ಸಮ ಅಂತ ಯಯಾತಿಯ ಡಿಕ್ಲರೇಷನ್ ಇಂದ ಗೊತ್ತಾಗುತ್ತೆ. ನಾನು ನಂದನ ಅನ್ನುವ ದೇವತೆಗಳ ಉದ್ಯಾನ ಅಲ್ಲಿ ವಾಸ ಮಾಡಿದೆ, ಅಪ್ಸರೆಯರ ಜೊತೆಗಿದ್ದೆ, ಪುಣ್ಯಗಂಧಗಳನ್ನು ಸೇವಿಸಿದೆ. ತತ್ರ ಸ್ಥಿತಂ ಮಾಂ ದೇವ ಸುಖೇಶು ಸಕ್ತಂ ಕಾಲೇ ಅತೀತೆ ಮಹತಿ ತತೋತಿ ಮಾತ್ರಂ ದೂತೋ ದೇವಾನಾಂ ಅಬ್ರವೀದುಗ್ರರೂಪಃ ಧ್ವಂಸೇಚ್ಯುತ್ಯೈಃ ತ್ರಿಪ್ರುತೇನ ಸ್ವರೇಣ. ಹೀಗೆ ಸುಖವಾಗಿ ವಾಸ ಮಾಡ್ತಾ ಇರುವಾಗ ದೂತನೊಬ್ಬ ಹೇಳಿದ, ಧ್ವಂಸ ಅಂತ 3 ಬಾರಿ ಹೇಳಿದ. ನಾನಾಗ ಬಿದ್ದೆ. ನೋಡಿ ಆಗಿದ್ದೇನು, ತನ್ನ ಅಹಂಕಾರ ಬಂತು. ಅಹಂಕಾರ ಬಂದಾಗ ಅವನೇನು ಮಾಡಿದ, ಕೆಳಗಡೆ ಬಿದ್ದ.
ಯಯಾತಿಗನ್ಸಿದ್ದೇನು? ಯಯಾತಿಯ ದರ್ಶನ ಏನು? ಯಯಾತಿಯ ದರ್ಶನ ಏನು ಅಂದ್ರೆ ಕಾಲ ಮುಗಿತು, ನಾನು ಕೆಳಗಡೆ ಬಿದ್ದೆ ಅಂತ. ಹಾಗಾದ್ರೆ ಇಂದ್ರನೊಟ್ಟಿಗೆ ಮಾತನಾಡಿದ್ದೇನದು? ಇಂದ್ರ ಅಂದ್ರೆ ಇಂದ್ರನಿಂದ ಅಭಿಮನ್ಯಮಾನವಾದ ಮನಸ್ಸು, ಮನಸ್ಸಿನಲ್ಲಿ ಅಹಂಕಾರ ಬಂತು, ಕೆಳಗಡೆ ಬಿದ್ದ ಅಂತ. ಹೀಗಾಗಿ ದರ್ಶನ ಸಮಾಧಿ ಇಲ್ಲಿಯೂ ಉಂಟೇ ಉಂಟು. ಯಾಕೆಂದ್ರೆ ನಾವು ಕಥೆ ಕೇಳುವಾಗ ಏನ್ ಕೇಳಿದೆವು? ಒಮ್ಮೆ ಇಂದ್ರ ಬಂದು ಕೇಳಿದ, ನೀನು ನಿನ್ನ ಮಗ ಪೂರ್ವಿಗೆ ಏನು ಹೇಳಿದೆ ಅಂತ. ಆಗ ಅವನು ಏನು ಹೇಳಿದೆ ಎಲ್ಲ ಹೇಳಿದ. ಅದಾದ ಮೇಲೆ ಇಂದ್ರ ಕೇಳಿದ, ನಿನಗೆ ಏನಂತ ಅನ್ನಿಸಿತು ಅದನ್ನು ಹೇಳು, ನಿನಗೆ ಸದೃಶರಾದ ತಪಸ್ಸು ಮಾಡಿದವರು ಯಾರು ಹೇಳು ಅಂತ. ಅದಕ್ಕೆ ಅವನು ನನಗೆ ಸದೃಶರಾದವರು ಯಾರೂ ಇಲ್ಲ ಅಂದ ಇಂದ್ರನ ಹತ್ತಿರ. ಇಂದ್ರ ಕೆಳಗಡೆ ಬೀಳುವಂತೆ ಮಾಡಿದ. ಈ ಕಥೆಯೋ ಅವನೇ ಏನು ಹೇಳ್ತಾ ಇದ್ದಾನೆ ನೋಡಿ. ಅಂತರಿಕ್ಷದಲ್ಲಿ ಮಾತು ಕೇಳಿದೆ, ದೇವತೆಗಳ ಉಗ್ರನಾದ ದೂತನೊಬ್ಬ ಧ್ವಂಸೇತ್ಯುಚ್ಚೈಹಿ ತ್ರಿಪ್ಲುತೇನ ಸ್ವರೇಣ, ಉಚ್ಚವಾದ ಸ್ವರದಿಂದ ಧ್ವಂಸ 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 ಅಂತ ಧ್ವನಿ ಕೇಳಿಸ್ತಂತೆ. ಹಾಗಾದ್ರೆ ಇಂದ್ರನೊಟ್ಟಿಗೆ ಮಾತನಾಡಿದ್ದೇನದು? ಇಂದ್ರನೊಟ್ಟಿಗೆ ಮಾತನಾಡಿದ್ದು ತನ್ನ ಮನಸ್ಸಿನಲ್ಲಿ ಅಂದುಕೊಂಡದ್ದು, ತನ್ನ ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನೇ ಇಂದ್ರನೊಟ್ಟಿಗೆ ಮಾತನಾಡಿದ್ದು ಅಂತ ನಮಗೆ ಹೇಳಿದ್ದು. ಯಾಕೆ ಹೇಳಬೇಕು ಹಾಗೆ? ಕಥನ ಶೈಲಿಯನ್ನ ಯಾಕೆ ಬದಲಾಯಿಸಬೇಕು ಅಂದ್ರೆ ಇಂದ್ರ ಮನೋಭಿಮಾನಿ ಅಂತ ಗೊತ್ತಾಗುತ್ತೆ ನಮಗೆ. ವಾಚೋಶ್ರೌಷಂ ಚಾಂತರಿಕ್ಷೇ ತುರಾಣಾಂ ಅನುಕ್ರೋಶಾಚ್ಚೋಚತಾಂ ಮಾಂ ನರೇಂದ್ರ ಅಕಸ್ಮಾದ್ವೈ ಕ್ಷೂಣ ಪುಣ್ಯೋ ಯಯಾತಿ ಪತತ್ಯಸೌ ಪುಣ್ಯಕೃತ್ ಪುಣ್ಯಕೀರ್ತಿ. ಆಗ ಅಂತರಿಕ್ಷದಲ್ಲಿ ಬಹಳ ಜನ ದೇವತೆಗಳ ಕರುಣಾಪೂರ್ಣವಾದ ಮಾತನ್ನು ಕೇಳಿದೆ. ಅಯ್ಯೋ ಪಾಪ, ಯಯಾತಿ ಪುಣ್ಯಕೃತ್ ಪುಣ್ಯಕೀರ್ತಿ ಪತತಿ, ಕೆಳಗಡೆ ಬೀಳ್ತಾ ಇದ್ದಾನೆ ಅಂತ. ಆಗ ನಾನು ಅವರಿಗೆ ಹೇಳಿದೆ ಬೀಳ್ತಾ ಏನಂತ, ಓ ದೇವತೆಗಳೇ, ಸಜ್ಜನರ ನಡುವೆ ಬೀಳುವಂತೆ ಮಾಡಿ ಹಿಂದೆ ನಿಮ್ಮ ಯಜ್ಞ ಭೂಮಿಗೆ ಇಲ್ಲಿ ಬಂದು ನಿಂತಿದ್ದೇನೆ. ಹವಿರ್ಗಂಧೈರ್ ದರ್ಶಿತಾಂ ಯಜ್ಞ ಭೂಮಿಂ ಧೂಮಾಪಾಂಗಂ ಪ್ರತಿಗೃಹ್ಯ ಪ್ರತೀತಾಂ. ನೀವು ಹವಿಸ್ಸು ಹಾಕಿದ ಪರಿಮಳ, ಹವಿಸ್ಸಿನ ಪರಿಮಳ ಮೂಗಿಗೆ ತಾಗಿದೆ, ಹೊಗೆ ಇಲ್ಲೆಲ್ಲ ಕವಿದಿದೆ, ಹಾಗೆ ನಾನು ಇಲ್ಲಿ ಬಂದಿದ್ದೇನೆ ಅಂತ ಹೇಳಿದ ಅನ್ನುವಲ್ಲಿಗೆ 38ನೇ ಅಧ್ಯಾಯ. ಯದಾ ವಸನ್ನಂದನೆ ಕಾಮರೂಪೇ ಸಂವತ್ಸರಾಣಾಮಯುತಂ ಚತಾನಾಂ ಕಿಂಕರಾಣಾಂ ಕಾರ್ತಯುಗ ಪ್ರಧಾನ ಹಿತ್ವಾ ತದ್ವೈ ವಸುಧಾಂ ಅನ್ವಪದ್ಯ. ಅಲ್ಲ, ನಂದನದಲ್ಲಿ ಸಾವಿರಾರು ವರ್ಷಗಳ ಕಾಲ ವಾಸ ಮಾಡಿದವ ಏನು ಹೀಗೆ ಬೀಳ್ತಾ ಇದೆಯಲ್ಲ? ಅದಕ್ಕೆ ಯಯಾತಿ ಹೇಳ್ತಾನೆ, ಅದರಲ್ಲೇನು ಆಶ್ಚರ್ಯ ಇದೆ? ಜ್ಞಾತಿ ಸಹೃತ್ ಸ್ವಜನೋ ಯೋ ಯಥೇಹ ಕ್ಷೀಣೇ ವಿತ್ತೇ ತ್ಯಜ್ಯತೆ ಮಾನವೈರಿಹಿ ತಥಾ ಸ್ವರ್ಗೇ ಕ್ಷೀಣ ಪುಣ್ಯಂ ಮನುಷ್ಯಂ ತ್ಯಜಂತಿ ಸದ್ಯ ಖೇಚರಾದೇವ ಸಂಘಾ. ಹಣ ಇಲ್ಲದಿದ್ದರೆ ಬಂಧುಗಳು ತ್ಯಾಗ ಮಾಡುತ್ತಾರೆ, ಆ ರೀತಿ ಪುಣ್ಯ ಇಲ್ಲದೆ ಹೋದರೆ ದೇವತೆಗಳು ತ್ಯಾಗ ಮಾಡ್ತಾರೆ ಅಷ್ಟೇ. ಅದರಲ್ಲೇನಿದೆ? ಅಲ್ಲ, ತಪ್ಪಲ್ವಾ ಅಂದ್ರೆ ತಪ್ಪಲ್ಲ, ಯಾಕೆ ತಪ್ಪು ಅಂತ ನಾನು ಕೇಳೋದು. ಇವಾಗ ಒಂದು ಗುಣವನ್ನ ನೀವು ನನ್ನಲ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ, ನನಗೆ ಪ್ರೀತಿಯನ್ನ ಕೊಡಿ ಅಂದ್ರೆ ಹೆಂಗ್ರಿ ಸಾಧ್ಯ? ಅದು ಅದರ ಅರ್ಥ ಮಾಡ್ಕೊಂಡಿರ್ಬೇಕು. ಗುಣ ಇದ್ದವನನ್ನು ಪ್ರೀತಿಸ್ತಾರೆ, ಗುಣ ಇಲ್ಲ ಪ್ರೀತಿಸ್ಬೇಕು. ಅದು ಹೆಂಗಾಗತ್ತೆ? ದೇವತೆಗಳಿಗೆ ಹಾಗೆ. ಅದರಿಂದ ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಅಲ್ವಾ? ಯಾರು ನನ್ನಲ್ಲಿ ಯಾವ ಗುಣವೂ ಇಲ್ಲದೆ ಹೋದ್ರೂ ಪ್ರೀತಿಸಬೇಕು ಅಂತ ಅನ್ನೋದು ಎಕ್ಸ್ಪೆಕ್ಟೇಷನ್ನೇ. ಅದನ್ನ ಹೆಂಗೆ ಓವರ್ಕಮ್ ಮಾಡೋದು? ಅದನ್ನ ಹೇಗೆ ಆಚೆ ದಾಟೋದು ಅಲ್ವೇ? ಅದರಿಂದಾಗಿ
ಜನರ ಮೆಂಟಾಲಿಟಿಯೇ ಬಹಳ ವಿಚಿತ್ರ. ನನ್ನಲ್ಲಿ ಏನನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ, ನಾನು ನಿಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಅದೇ ಎಲ್ಲರಿಗೂ ಬಂದಿದೆ. ಈಗ ವೈವಾಹಿಕ ಸಂಬಂಧಗಳಲ್ಲೂ ಅದೇ ಬಂದಿರೋದು. ನೀವು ಹೇಗಿದ್ದೀರಾ ಅದನ್ನು ಕೇಳಬೇಡಿ. ನಾನು ಮಗಳನ್ನು ಕೊಡಬೇಕಾದ್ರೆ ನಿಮ್ಗೆ ಸ್ವಂತ ಮನೆ ಇರಬೇಕು, ನನಗಿದೆಯೋ ಎಲ್ಲೋ ಗೊತ್ತಿಲ್ಲ. ಇದೇ ಮೆಂಟಾಲಿಟಿ ಬಂದಿರೋದು. ಅದರಿಂದಾಗಿ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ, ಆದರೆ ನಮಗೆ ಬಂದಾಗ ಮಾತ್ರ ನಾವೇನು ಮಾಡ್ತೇವೆ, ನನ್ನಿಂದ ಎಕ್ಸ್ಪೆಕ್ಟ್ ಮಾಡಬೇಡ, ಆದರೆ ನಿನ್ನಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಾರೆ. ಹಾಗೆ ದೇವತೆಗಳು ಗುಣ ಎಕ್ಸ್ಪೆಕ್ಟ್ ಮಾಡ್ತಾರಷ್ಟೇ. ಅಂದರೆ ಅವನು ಯಯಾತಿ ಎಷ್ಟು ಸಹಜವಾಗಿ ತಗೊಂಡಿದ್ದಾನೆ ಅಂದರೆ ಅಷ್ಟು ಸಹಜ. ಹೌದು, ಗುಣ ಇಲ್ಲದೆ ಹೋದರೆ ದೇವತೆಗಳು ಯಾಕೆ ಪ್ರೀತಿಸಬೇಕು? ನಿಮಗೆ ಹಣ ಅನ್ನೋದು ಪ್ರೀತಿಸುವ ಫ್ಯಾಕ್ಟರ್ ಆದರೆ ದೇವತೆಗಳಿಗೆ ಪುಣ್ಯ ಅನ್ನೋದು ಪ್ರೀತಿಸುವ ಫ್ಯಾಕ್ಟರ್, ಪ್ರೀತಿಗೆ ಬೇಕಾದ ಅನಿವಾರ್ಯ ಒಂದು ಸಂಗತಿ. ಅದರಲ್ಲೇನು ತಪ್ಪಿದೆ? ಆ ತಟಸ್ಥತೆ ಬೇಕು. ಯಯಾತಿಗೆ ಆ ತಟಸ್ಥತೆ ಇತ್ತು. ಕಥಂ ತಸ್ಮಿನ್ ಕ್ಷೀಣ ಪುಣ್ಯ ಭವಂತಿ ಸಂಮುಷ್ಯತೆ ಮೇ ತಮನೋತಿ ಮಾತ್ರಂ ಕಿಂ ವಿಶಿಷ್ಟ ಕಸ್ಯ ಧಾಮೋಪಯಂತಿ ತದ್ವೈ ಬ್ರೂಹಿ ಕ್ಷೇತ್ರವಿತ್ತಂ ಮತೋ ಮೇ. ಹಾಗಾದ್ರೆ ಕ್ಷೀಣ ಪುಣ್ಯರಾದವರು ಅಂತ ನೀನು ಹೇಳ್ತಾ ಇದ್ದಿ. ಕ್ಷೀಣ ಪುಣ್ಯರಾಗೋದು ಅಂದ್ರೆ ಏನು? ಪುಣ್ಯ ಕಡಿಮೆ ಆಗತ್ತೆ ಅಂತ ಹೆಂಗ್ ಗೊತ್ತಾಗತ್ತೆ ನಿಮ್ಗೆ? ಕರೆನ್ಸಿ, ಈಗ ಕರೆನ್ಸಿಗೆ ಒಂದು ನಿಶ್ಚಿತವಾದ ಮಾಪನ ಇದೆ. ಇಷ್ಟರ ಬೆಲೆಯ ಇಷ್ಟು ನೋಟುಗಳಿದ್ರೆ ಇದು ಅಂತ. ಆದರೆ ಅಲ್ಲಿಯೂ ಪ್ರಾಬ್ಲಮ್ಮೇ. ಈ ಬೆಲೆಗೆ ಈ ಕಾಗದಕ್ಕೆ ಇಷ್ಟು ನೋಟು ಅಂತ ಹೇಗೆ ಬಂತು ಅಂತ ಕೇಳಿದ್ರೆ ಏನು ಹೇಳೋದು? ಯಾವುದೋ ಚಿನ್ನವನ್ನು ತೋರಿಸ್ಬೇಕು, ಚಿನ್ನವನ್ನೋ ಅಥವಾ ಇನ್ಯಾವುದೋ ಭೌತಿಕವಾದ ಅಮೂರ್ತವಾದ ಹಣವನ್ನೇ ಆಶ್ರಯಿಸ್ಬೇಕು. ಅಲ್ಲೂ ಕೂಡ ನಮಗೆ ಇಲ್ಲಿ ತೋರ್ತಾ ಇರೋದು ಭೌತಿಕವಾದ ನೋಟು. ಈ ನೋಟಿಗೆ ಇಷ್ಟು ಬೆಲೆ ಅಂತ ಹೇಗೆ ಗೊತ್ತು? ಅದು ಒಂದು ದೊಡ್ಡ ಕ್ವಶನ್ನೇ. ಎಲ್ಲಿಯೋ ಇಟ್ಟಿರುವ ಬಂಗಾರವನ್ನು ಆಮೇಲೆ ಬೌದ್ಧಿಕವಾದ ಯಾವುದೋ ಒಂದು ಸಂಗತಿಯನ್ನು ಆಶ್ರಯಿಸಿರಬೇಕು. ಆ ಬಂಗಾರಕ್ಕೆ ಅಷ್ಟು ಬೆಲೆ ಅಂತ ಹೇಗೆ? ಇಷ್ಟು ಬಂಗಾರ ನಿಮ್ಮ ಹತ್ರ ಇದ್ರೆ ಅಥವಾ ನಮ್ಮ ಹತ್ರ ಕೊಟ್ಟಿರುವ ಬಂಗಾರಕ್ಕೆ ಇಷ್ಟು ಬೆಲೆ ಆದ್ರೆ ನೀವು ಅಷ್ಟು ನೋಟುಗಳನ್ನು ಇಟ್ಕೊಳ್ಬಹುದು ಅಂತ ಆಗತ್ತಲ್ವಾ? ಅದು ಯಾವ ಲೆಕ್ಕ ಅಂತ? ಅದು ನಮ್ಮ ಲೆಕ್ಕ. ನಾನು ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿರ್ತೀನಿ, ನಾನೊಂದು ಮಾಪನವನ್ನು ಸೆಟ್ ಮಾಡಿರ್ತೀನಿ, ಅಂದ್ರೆ ಅದು ಬೌದ್ಧಿಕವೇ. ಹಾಗೆ ಪುಣ್ಯ ಕಳೆದೋಗೋದು ಅಂದ್ರೆ ಏನು? ಇವಾಗ ಇದಾದ್ರೆ ಭೌತಿಕವಾದದ್ದು, ಪುಣ್ಯ ಅಮೂರ್ತವಾದದ್ದು. ಪುಣ್ಯದ ಲೆಕ್ಕಾಚಾರ ಇಡೋದು ಹೇಗೆ? ಪುಣ್ಯ ಕರೆನ್ಸಿ ಆದ್ರೆ ಪುಣ್ಯದ ಲೆಕ್ಕಾಚಾರ ಇಡೋದು ಹೇಗೆ? ಇದಕ್ಕೆ ಅವನು ಏನು ಉತ್ತರ ಕೊಡ್ತಾನೆ, ಅದ್ರ ಮೇಲೆ ನಾವು ಇನ್ನಷ್ಟು ವಿಸ್ತಾರ ಮಾಡಬೇಕು. ಇಮಂ ಭೌಮಂ ನರಕಂತೆ ಪತಂತಿ ಲಾಲಪ್ಯಮಾನಾ ನರದೇವತರವೇ ತೇ ಕಂಕ ಗೋಮಾಯುಪಲಾಶನಾರ್ಥಂ ಕ್ಷಿತೌ ವಿವೃದ್ಧಿಂ ಬಹುಧಾ ಪ್ರಯಾಂತಿ ತಸ್ಮಾದೇವಂ ವರ್ಜನೀಯಂ ನರೇಂದ್ರ ದುಷ್ಟಂ ಲೋಕೆ ಗರ್ಹಣೀಯಂಚ ಕರ್ಮ ಆಖ್ಯಾತಂತೆ ಪಾರ್ಥಿವ ಸರ್ವಮೇತತ್ ಭೂಯಶ್ಚೇದಾನೀಂ ವದಕಿಂತೆ ವದಾಮಿ. ನೋಡು, ಪುಣ್ಯದ ಕರೆನ್ಸಿ ಯಾವಾಗ ಖಾಲಿ ಆಗತ್ತೆ? ಪುಣ್ಯದ ಕರೆನ್ಸಿಯ ಒಂದು ಗೊತ್ತು ಗುರಿಗಳೇನು? ನಾವು ಈಗ ಯಾರು ತಲೆ ಕೆಡಿಸ್ಕೋತಾ ಇಲ್ಲ. ಈ ಹಣಕ್ಕೆ 10 ರೂಪಾಯಿ ಅಂತ ಹೇಳಿ ಹೇಗೆ ಬಂತು ನಾವು ತಲೆ ಕೆಡಿಸ್ಕೋತಾ ಇಲ್ಲ. ನನ್ನ ಕೈಯಲ್ಲಿ 10 ರೂಪಾಯಿ ಇದೆ ಅಷ್ಟೇ. ಈ 10 ರೂಪಾಯಿ ಯಾಕಾಯ್ತು? ಇದರಿಂದ ಹೊಂದುವ ವಸ್ತುವಿನ ಬೆಲೆ ಯಾವುದು? ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋತಾ ಇಲ್ಲ. ಕೈಯಲ್ಲಿ ನೋಟಿದೆ, ಖರ್ಚು ಮಾಡ್ತಾ ಇದ್ದೀವಿ. ಅದೇ ರೀತಿ ಪುಣ್ಯ ಅನ್ನೋದು ಕರೆನ್ಸಿ ಆದಾಗ ಆ ಪುಣ್ಯದ ಲೆಕ್ಕಾಚಾರ ಹೇಗೆ? ಎಲ್ಲಿಯ ತನಕ ಮನಸ್ಸು ದುಷ್ಟ ಆಗೋದಿಲ್ವೋ ಅಲ್ಲಿ ತನಕ ಪುಣ್ಯದ ಕರೆನ್ಸಿ ಇದೆ ಅಂತ ಅರ್ಥ. ಇವನು ಹೇಳೋದು, ಯಾವಾಗ ನನ್ನಲ್ಲಿ ಅಹಂಕಾರ ಇಣುಕಿತೋ ಅಲ್ಲಿ ಪುಣ್ಯದ ಕರೆನ್ಸಿ ಖಾಲಿ ಆಯಿತು, ಬಿದ್ದೆ ಕೆಳಗಡೆ.
ಹಾಗಾದ್ರೆ ಅಲ್ಲಿಯೂ ಭೌತಿಕ ಮನಸ್ಸು ಇದೆ. ಈ ಕರ್ಮಕ್ಕೆ ಇಷ್ಟು ಕಾಲ ಪುಣ್ಯ ಅಂತ ಹೇಳುವ ಶಾಸ್ತ್ರದ ಅಥವಾ ದೇವರ ಸಂಕಲ್ಪವೇ ಅಲ್ಲಿ ಇರುವಂಥದ್ದು, ಅಥವಾ ದೇವತೆಗಳ ಸಂಕಲ್ಪ, ದೇವರ ಸಂಕಲ್ಪ, ಬ್ರಹ್ಮದೇವರ ಸಂಕಲ್ಪ, ಇವ್ರದೆಲ್ಲ ಇರುವಂಥದ್ದು. ಇಷ್ಟು ಕಾಲ ಇವನ ಮನಸ್ಸು ದೋಷಪೂರ್ಣವಾಗದಿರಲಿ, ದೋಷಯುಕ್ತವಾಗದಿರಲಿ ಅನ್ಬೇಕು ಅಲ್ವಾ? ಕಡೆಗೆ ಅಲ್ಲಿಗೆ ಬರೋದು. ಇಲ್ಲಿ ಹೇಗೆ ಹಣಕ್ಕೆ ಭೌತಿಕವಾದ ರೂಪ ಇದೆ, ಅಮೂರ್ತವಾದ ಹಿನ್ನೆಲೆ ಇದೆ. ಪುಣ್ಯ ಅಂದ್ರೆ ನಮಗೆಲ್ಲರಿಗೂ ಇರುವ ಕಲ್ಪನೆ ಹೇಗೆ ಅಂತಂದ್ರೆ ಒಂದು ಭೌತಿಕವಾದ ರೂಪ ಇದೆ ಅಂತ. ಆದರೆ ಪುಣ್ಯದ ಸ್ವರೂಪ ಹಾಗಿಲ್ಲ, ಅದು ಮಾನಸಿಕವಾದದ್ದು. ನೋಡಿ, ಅವನು ಹೇಳೋದು ಎಲ್ಲಿಯ ತನಕ ದುಷ್ಟವಾದ ಮನಸ್ಸು, ಗರ್ಹಣೀಯವಾದ ಮನಸ್ಸಿನ ಅಭಿಪ್ರಾಯ ಮೂಡಲ್ವೋ ಅಲ್ಲಿ ತನಕ ಪುಣ್ಯ ಇದೆ ಅಂತ ಅರ್ಥ. ಅದು ಮೂಡಿತೋ ಪುಣ್ಯ ಕಳೆಯಿತು ಅಂತ ಅರ್ಥ. ಸರಿ, ಆ ಪುಣ್ಯದ ಕಾಲವನ್ನು ಡಿಸೈಡ್ ಮಾಡೋರು ಯಾರು? ಇದೇ ಕಾಲಾಭಿಮಾನಿ ದೇವತೆಗಳು. ಹೇಗೆ ಡಿಸೈಡ್ ಮಾಡ್ತಾರೆ? ನಿಮ್ಮ ಕರ್ಮದ ತೀವ್ರತೆಯ ಮೇಲೆ ಡಿಸೈಡ್ ಮಾಡ್ತಾರೆ. ಕರ್ಮದ ತೀವ್ರತೆ ಹೇಗೆ ಗೊತ್ತಾಗತ್ತೆ? ಮನಸ್ಸಿನ ಮಾಪನದಿಂದ ಗೊತ್ತಾಗತ್ತೆ. ಇಷ್ಟು ತೀವ್ರವಾದ ಮನಸ್ಸಿನ ಮಾಪನದೊಂದಿಗೆ ಮಾಡಿದರೆ ಕರ್ಮವನ್ನ, ಅಷ್ಟು ತೀವ್ರವಾದ ಪುಣ್ಯ ಬರುತ್ತೆ. ಅಷ್ಟು ತೀವ್ರವಾದ ಪುಣ್ಯ ಅಷ್ಟು ಕಾಲಕ್ಕೆ ಸಾಕಾಗತ್ತೆ. ಈ ಒಂದು ಮೂರ್ತಗಳ ಆಟ ಇದ್ದೇ ಇದೆ. ಆಲ್ವೇಸ್ ಮೂರ್ತ ಈಸ್ ಬ್ಯಾಕ್ಡ್ ಬೈ ಅಮೂರ್ತ. ಯಾವುದೇ ಮೂರ್ತ ಪದಾರ್ಥಕ್ಕೆ ಅಮೂರ್ತದ ಬೆಂಬಲ ಇರುತ್ತೆ. ನಾವು ಲೋಕದಲ್ಲಿ ನೋಡಬೇಕಾದದ್ದು, ಕಣ್ಣಿನಲ್ಲಿ ಸೂಸುವ ಪ್ರೀತಿಯ ಹಿಂದೆ ಅಮೂರ್ತವಾದ ಮನಸ್ಸಿರುತ್ತೆ. ನಮ್ಮ ಕೈಗಳ ನಡೆ, ಕಣ್ಣಿನ ಮಿಂಚು, ಈ ಎಲ್ಲ ಮೂರ್ತವಾಗಿ ನೀವೇನು ಅನುಭವಿಸ್ತೀರಾ, ಅದರ ಹಿಂದೆ ಅಮೂರ್ತವಾದದ್ದನ್ನ ಅನುಭವಿಸ್ತೇವೆ. ಸೌಂದರ್ಯ ಅಂದ್ರೆ ಆ ಅಮೂರ್ತವಾದದ್ದು ಅಂತ ಹೇಳೋದು. ಸೌಂದರ್ಯ ಅಂದ್ರೆ ಈ ಕಣ್ಣು, ಈ ಮೂಗು, ಈ ಬಾಯಿ ಅಲ್ವೇ ಅಲ್ಲ. ಯಾಕೆ ಅಂತಂದ್ರೆ ಆ ಮೂಗನ್ನು ಕತ್ತರಿಸ್ಬಿಟ್ಟು ಪ್ರತ್ಯೇಕವಾಗಿ ಇಟ್ಕೊಂಡ್ರೆ ಸೌಂದರ್ಯ ಕಾಣುತ್ತೆ, ಕಣ್ಣನ್ನು ತೆಗೆದು ಪ್ರತ್ಯೇಕವಾಗಿ ಇಟ್ಕೊಂಡ್ರೆ ಸೌಂದರ್ಯ ಕಾಣುತ್ತೆ. ಕಣ್ಣು, ಕೈ, ಬಾಯಿ, ಮೂಗು ಎಲ್ಲವೂ ಜೊತೆಗಿರುವಾಗ ಮನಸ್ಸಿನಿಂದ ಏನು ಅಭಿವ್ಯಕ್ತ ಆಗತ್ತೆ ಅದನ್ನು ಸೌಂದರ್ಯ ಅನ್ನೋದು. ಹಾಗಾದ್ರೆ ಆ ಮನಸ್ಸು ಅನುಭವಿಸುವ ಭಾವವನ್ನ ಸೌಂದರ್ಯ ಅನ್ನೋದು. ಪ್ರಾಚೀನ ಭಾರತದಲ್ಲಿ ಇದೇ ಅರ್ಥ ಸುಂದರ ಅನ್ನೋದಕ್ಕೆ. ಸೌಂದರ್ಯ ಅಂದ್ರೆ ಬಾಹ್ಯವಾಗಿ ಕಾಣೋದು ಅಂತ ಅರ್ಥವೇ ಅಲ್ಲ. ಯಾಕೆಂದ್ರೆ ಬಾಹ್ಯವಾದದ್ದು ಕಾಣಲಿಕ್ಕೆ ಅಲ್ಲಿ ಹಿಂದ್ಗಡೆ ಇನ್ಯಾವುದೋ ಒಂದು ಮನಸ್ಸಿನ ಒಂದು ಬೆಂಬಲ ಬೇಕು. ಅಂದ್ರೆ ಯಾವುದೇ ಭೌತಿಕವಾದ ವಸ್ತುಗಳಿಗೆ, ಯಾವುದೇ ಮೂರ್ತವಾದ ವಸ್ತುಗಳಿಗೆ ಅಮೂರ್ತವಾದ ಯಾವುದೋ ಒಂದು ವಸ್ತುವಿನ ಬೆಂಬಲ ಇರುತ್ತೆ. ಅದನ್ನ ಎಲ್ಲಿಯೂ ಬಿಡ್ಲಿಕ್ಕಾಗಲ್ಲ. ಅದು ಈ ಎರಡೂ ಎಕ್ಸ್ಟ್ರೀಮ್ ಅವ್ರಿಗೆ ಗೊತ್ತಾಗಲ್ಲ. ವಿಜ್ಞಾನದಲ್ಲಿ ಸೌಂದರ್ಯ ಏನು ಅಂತ ಕೇಳಿದ್ರೆ, ಫಿಬೋನೆಚ್ಚಿ ಪ್ರಕಾರ ನಿಮ್ಮ ಮೂಗು ಪರ್ಫೆಕ್ಟ್ ಆದ ಕೋನದಲ್ಲಿದೆಯೋ ಅದು ಸೌಂದರ್ಯ ಅಂತ ಅವರು ಅಂತಾರೆ. ಫಿಬೋನೆಚ್ಚಿ ಕ್ಯಾಲ್ಕುಲೇಷನ್ ಪ್ರಕಾರ. ಈ ಸೌಂದರ್ಯ ಸ್ಪರ್ಧೆಯಲ್ಲಿ ಅದು ಬೇರೆನೆ. ಆಮೇಲೆ ಇವ್ರನ್ನ ಕೇಳಿದ್ರೆ ಸೌಂದರ್ಯ ಅಂತ ಹೇಳಿದ್ರೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಇವ್ರು ಅಂತಾರೆ. ಈ ಇಬ್ಬರೂ ಕೂಡ ಮೂರ್ತದ ಹಿಂದೆ ಇರುವ ಅಮೂರ್ತವನ್ನ ಲೆಕ್ಕಾಚಾರ ಹಾಕೋದ್ರಲ್ಲಿ ಸೋಲ್ತಾರೆ. ಅದರಿಂದಾಗಿ ಪ್ರಾಚೀನ ಭಾರತದ ವಿಶೇಷತಃ ರಾಮಾಯಣಾದಿಗಳು ಹೇಳುವ ಸೌಂದರ್ಯ ಸುಷ್ಟು ಉನ್ನತಿ, ಯಾವುದು ನಮ್ಮನ್ನ ಭಾವ ಪ್ರವಾಹದಲ್ಲಿ ತೋಯಿಸತ್ತೋ ಅದು ಸುಂದರ. ಭಾವ ಪ್ರವಾಹದಲ್ಲಿ ತೋರಿಸೋದು ಯಾವುದು? ಹೊರಗಡೆಯ ಕಣ್ಣ, ಹೊರಗಡೆಯ ಕಿವಿಯ, ಹೊರಗಡೆಯ ಮೂಗ, ಹೊರಗಡೆಯ ತುಟಿಯ ಕೊಂಕ, ಹೊರಗಡೆಯ ಇದು ದೇಹದ ಚಲನೆಯ ಹಾವವೂ ಅಲ್ಲ,
ಭಾವದಿಂದ ಹಾವ ಅನ್ನೋದು. ಹಾವ ಅಂದ್ರೆ ದೈಹಿಕ ಕ್ರಿಯೆ, ಭಾವ ಅಂತಂದ್ರೆ ಮಾನಸಿಕ ಚೇಷ್ಟೆ. ಹಾವ ಭಾವ, ಗೊತ್ತಾಯ್ತಾ? ಹಾವ ಮತ್ತೆ ಭಾವ ಎರಡೂ ಕೂಡ ಜೊತೆಯಾಗಿಯೇ ಬರುತ್ತೆ. ಈ ಹಾವ ಭಾವಗಳು ನಮ್ಮ ಮನಸ್ಸನ್ನ ಜೋಡಿಯಾಗಿ ಸೆರೆ ಹಿಡಿಯುತ್ತೆ. ಅದಕ್ಕೆ ಮಾಪಕ ಏನು? ಆ ಕ್ಷಣದಲ್ಲಿ ನೀವು ಅನುಭವಿಸುವ ಉತ್ಕಟತೆಯೇ ಮಾಪಕ. ಈಗ ಗೊತ್ತಾಯ್ತಾ? ಸುಂದರ ಕಾಂಡ ಅಂದ್ರೆ ನಮ್ಮನ್ನ ಅಮೂರ್ತವಾದ ಭಾವದಲ್ಲಿ ತೋಯಿಸಿ ಬಿಡತ್ತೆ. ಅದಕ್ಕೆ ಸುಂದರ ಕಾಂಡ ಅಂತ. ಸುಂದರ ಅಂದ್ರೆ ಬ್ಯೂಟಿಫುಲ್ ಅಂತ ಅರ್ಥ ಮಾಡ್ಲಿಕ್ಕಾಗತ್ತೆ? ಸುಂದರ ಕಾಂಡವನ್ನ ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅಂದ್ರೆ ಬ್ಯೂಟಿಫುಲ್ ಕಾಂಡ ಅಂತ. ಯಾರಾದ್ರೂ ಮಾಡಿದ್ರು ಮಾಡಿ, ಯಾರು ಯಾವುದೋ ಒಂದು ಇದಕ್ಕೆ ಹಾಕ್ಬಿಟ್ಟಿದ್ರು ಗೂಗಲ್ ಟ್ರಾನ್ಸ್ಲೇಷನ್. ನೀವು ಈ ಸುಂದರವಾದ ಪಲ್ಯವನ್ನ ಮಾಡಲಿಕ್ಕೆ ಬೆಂಡೆಕಾಯಿ ಅಂತ, ಅಲ್ಲಿ ಇಷ್ಟು ಏನೋ ಹೆಣ್ಣು ಮಕ್ಕಳ ಬೆರಳುಗಳನ್ನ ಹಾಕಬೇಕು ಅಂತ. ಅದು ಲೇಡೀಸ್ ಫಿಂಗರ್ ನೇರ ಅನುವಾದ, ಹೆಣ್ಣು ಬೆರಳು. ಆ ತರಹ ಅಲ್ಲೂ ಅಲ್ಲ. ಅದರಿಂದಾಗಿ ಸುಂದರ ಅಂತಂದ್ರೆ ಅದು ಬೇರೆ. ರಾಮಾಯಣದಲ್ಲಿ ಅದು ಸಾರ. ರಾಮಾಯಣದಲ್ಲಿ ಅದು ನಮ್ಮನ್ನು ತೋಯಿಸಿ ಬಿಡುತ್ತೆ. ಆ ಭಾಗ ಸುಂದರ ಕಾಂಡ. ಏನಾಯ್ತು ಅಂದ್ರೆ ಯಾವುದೇ ಮೂರ್ತವಾದ ಪದಾರ್ಥಗಳಿಗೆ ಅಮೂರ್ತದ ಬೆಂಬಲ ಇರುತ್ತೆ, ಯಾವುದೇ ಮೂರ್ತ ಪದಾರ್ಥಗಳಿಗೆ. ಹಾಗೆ ಈ ಮೂರ್ತವಾದ ದೈಹಿಕ ಸುಖಕ್ಕೆ ಅಮೂರ್ತವಾದ ಬೆಂಬಲ ಇರುತ್ತೆ. ಅದ್ಯಾವುದದು? ಮನಸ್ಸು, ಮನಸ್ಸಿನ ಅಳತೆ. ಆ ಮನಸ್ಸಿನ ಅಳತೆಯನ್ನು ತಿಳಿಯುವವರು ಯಾರು? ದೇವತೆಗಳು. ಅದರಿಂದಾಗಿ ಅವನು ಹೇಳ್ತಾನೆ, ಯಾವಾಗ ಮನಸ್ಸು ದುಷ್ಟವಾಯಿತು ಆಗ ಪುಣ್ಯ ತೀರಿತು ಅಂತ ಅರ್ಥ. ಯದಾ ತು ತಾನಸ್ತೆ ವಿತುದಂತೆ ವಯಾಂತಿ ತಥಾ ಗೃಧ್ರಾಶ್ಚಿತಿ ಕಂಠ ಪತಂಗಾ ಕಥಂ ಭವಂತಿ ಕಥಮಾ ಭವಂತಿ ತ್ವತ್ತೋ ಭೌಮಂ ನರಕಮಹಂ ಶೃಣೋಮಿ. ಭೂಲೋಕದಲ್ಲಿ ಬೀಳ್ತಾರೆ ಅಂದ್ರಿ. ಭೂಲೋಕದಲ್ಲಿ ಏನಾಗಿ ಬೀಳ್ತಾರೆ? ಸಿಂಪಲ್, ಹಕ್ಕಿಗಳಾಗಿ, ಹದ್ದಾಗಿ ಬೀಳ್ತಾರೆ. ಹಾಡುತ್ತಿರುವ ಹಕ್ಕಿಗಳೇ, ಓಡುತ್ತಿರುವ ಮೋಡಗಳೇ ಅಂತ ಹೇಳಿ ಕವಿಗಳು ಹಾಡ್ತಾರೆ. ನಿಮ್ಮ ಭಾಗ್ಯ ನಮಗಿಲ್ಲ ಅಂತ. ಅದು ಭಾಗ್ಯ ಅಲ್ಲ ಮಾರೇರೆ, ದೌರ್ಭಾಗ್ಯ. ಯಾಕೆ ಅಂದ್ರೆ ಪುರುಷಾರ್ಥಕ್ಕೆ ಪ್ರಯೋಜಕವಾದ ಧರ್ಮಾರ್ಥ ಕಾಮಗಳನ್ನ ಹೊಂದದ ದೇಹ. ಕವಿಗಳು ಹೇಳ್ತಾರೆ ಬಿಡಿ, ಕವಿಗಳು ಏನ್ ಬೇಕಾದ್ರೆ ಹೇಳ್ತಾರೆ, ಇದು ಹೃದಯದವರಾಗಿ ಏನ್ ಬೇಕಾದ್ರೆ ಹೇಳ್ತಾರೆ. ಮಗುವನ್ನು ನೋಡಿ ಮುಗ್ಧ ಅಂತಾರೆ, ಹೌದಾ? ಅವುಗಳಿಗೆ ಇನ್ನೂ ಆ ಅಭಿವ್ಯಕ್ತಿ ಬಂದಿರಲ್ಲ ಅಷ್ಟೇ. ಆ ಅಭಿವ್ಯಕ್ತಿ ಬರೋ ತನಕ ತಾಳ್ಬೇಕು. ಆ ದೇಹ ಅದಕ್ಕೆ ತಕ್ಕ ಸಜ್ಜಾಗಬೇಕು. ಮನಸ್ಸು ಪರಿಸರದಲ್ಲಿರೋದನ್ನ ಹೀರ್ಕೊಳ್ಬೇಕು. ಆಮೇಲೆ ಅವರೇ ತಾನೇ ದೊಡ್ಡವರಾಗೋದು. ಚಿಕ್ಕವರಾಗಿದ್ದಾಗ ಇದ್ದದ್ದೇ ದೊಡ್ಡವರಾದಾಗ ಅಭಿವ್ಯಕ್ತ ಆಗುವುದು. ಮಧ್ವಾಚಾರ್ಯರೇ ಅನುವ್ಯಾಖ್ಯಾನದಲ್ಲಿ ಉದಾಹರಣೆಯನ್ನು ತಗೊಳ್ತಾರೆ. ಬಾಲಕನಲ್ಲಿ ಕಾಮ ಇಲ್ಲ ಅಂದ್ರೆ ಇಲ್ಲದ್ ಬಂತ, ಅಭಿವ್ಯಕ್ತಿ ತಡ ಆಯ್ತಾ ಅಂತ ಪ್ರಶ್ನೆ ಅಂತ. ಈಗ ಬಯಕೆಯೂ ಕೂಡ ಬೆಳಗ್ಗೆ ಎದ್ದು ಕೂಡಲೇ ಬರಲಿಲ್ಲ. ಅದು ರಾತ್ರಿ ಇತ್ತು, ಮಧ್ಯದಲ್ಲಿ ನಿದ್ರೆ ಬಂತು, ಗಾಢವಾದ ನಿದ್ರೆಯಲ್ಲಿ ನಿಮಗೆ ಬಯಕೆ ಇರಲಿಲ್ಲ. ಬೆಳಗ್ಗೆ ಎದ್ದು ಕೂಡಲೇ ಆ ಬಯಕೆ ಕಂಟಿನ್ಯೂ ಆಯ್ತು ಅಷ್ಟೇ. ಗಾಢವಾದ ನಿದ್ರೆ ಮಾಡ್ತಾವ್ರನ್ನ ನೋಡಿದ್ರ ಅಹಂಕಾರವೇ ಇಲ್ಲದ ಮನುಷ್ಯ ಅನ್ಲಿಕ್ಕಾಗತ್ತ? ಅವನು ಬೆಳಗ್ಗೆ ನಿದ್ರೆ ಮಾಡೋ ಮೊದಲು ಅಹಂಕಾರಿ ಆಗಿರ್ತಾನೆ. ನಿದ್ರೆ ಅನ್ನೋದು ಇಂಟ್ರಪ್ಷನ್. ನಿದ್ರೆ ಆದ್ಮೇಲೆ ಕಂಟಿನ್ಯೂ ಆಗತ್ತೆ ಅಹಂಕಾರ ಅನ್ನೋದು. ಅದರಿಂದಾಗಿ ಏನನ್ನೋ ಹೇಳ್ತಾರೆ ಕವಿಗಳು. ಅದರಿಂದಾಗಿ ಏನು ಹಕ್ಕಿಗಳು, ಹದ್ದುಗಳು ಮೊದಲಾದ ಪ್ರಾಣಿಗಳೆಲ್ಲ ಇದೆಯಲ್ಲ, ಇದು ಭೌಮ ನರಕ ಅಂತ. ತಿರ್ಯಗ್ಯೋನಿಗಳ ದೇಹವನ್ನು ಹೊಂದೋದೇನಿದೆ ಭೂಮಿಯಲ್ಲಿರೋ ನರಕ ಅಂತ. ಈಗ ಗೊತ್ತಾಯ್ತಾ? ಯಹೈವ ನರಕ ಸ್ವರ್ಗ ಇತಿ ಮಾತ ಪ್ರಚಕ್ಷತೆ ಅಂತನ್ನುವ ಕಪಿಲ ಗೀತೆಯ ಮಾತು. ಇಲ್ಲಿಯೇ ಸ್ವರ್ಗ, ಹೌದು, ಇಲ್ಲಿಯೇ ನರಕ. ಮನುಷ್ಯ ಶರೀರ ಇದ್ದಾಗ
ಏನು ಅನುಭವಿಸ್ತೀರಾ ಅದು ಇಲ್ಲಿಯೇ ಇರುವ ಸ್ವರ್ಗ. ಪ್ರಾಣಿ ದೇಹ ಬಂದಾಗ ಇಲ್ಲಿಯೇ ಇರುವ ನರಕ. ಅದರಿಂದಾಗಿ ಭೂಮಿಯಲ್ಲಿರುವ ನರಕ ಅಂದ್ರೆ ಯಾವುದು ಗೊತ್ತಾ? ತಿರ್ಯಕ್ ಪ್ರಾಣಿಗಳ ಶರೀರ ಇದು ಇರೋದು. ಹಾಗಾದ್ರೆ ಈ ಶರೀರವನ್ನು ಹೊಂದದಂತೆ ಏನ್ ಮಾಡಬೇಕು? ಈ ದೇಹ ಯಾಕೆ ಬರುತ್ತೆ? ಯಯಾತಿರುವಾಚ ಊರ್ಧ್ವಂ ದೇಹಾತ್ ಕರ್ಮಣೋ ಜೃಂಭಮಾಣಾತ್ ವ್ಯಕ್ತಂ ಪೃಥಿವ್ಯಾಮನುಸಂಚರಂತಿ ಇಮಂ ಭೌಮಂ ನರಕಂ ತೇ ಪತಂತಿ ನಾವೇಕ್ಷಂತೆ ವರ್ಷಪೂಗಾನನೇಕಾನ್. ಈ ದೇಹ ಆದಮೇಲೆ ಜೃಂಭಮಾಣಾತ್ ಕರ್ಮಣಃ, ನಾವು ಸಂಕುಚಿತವಾದ ಕರ್ಮದಿಂದ ಅಲ್ಲಿ ಒದ್ದಾಡುತ್ತೇವೆ. ಅದರಿಂದಾಗಿ ಅದು ನರಕ ಅಂತ. ಕರ್ಮ ಸಂಕುಚಿತ ಆಗುತ್ತೆ. ಪ್ರಾಣಿಗಳ ಒಂದು ಕರ್ಮದಲ್ಲಿ ಧರ್ಮ ಇಲ್ಲ, ಅರ್ಥ ಇಲ್ಲ, ಕಾಮ ಸ್ವಲ್ಪನೇ ಆಕ್ಟಿವೇಟ್ ಆಗತ್ತೆ. ಅದರಿಂದಾಗಿ ಜೃಂಭಮಾಣ, ಜೃಂಭಣ ಅಂತಂದ್ರೆ ಮುದುಡಿಕೊಳ್ಳುವುದು ಅಂತ ಗೊತ್ತಾಯ್ತಾ? ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯಿತು. ಜೃಂಭಣ ಅಂದ್ರೆ ಮುದುಡಿಕೊಳ್ಳುವುದು, ವಿಜೃಂಭಣ ಅಂದ್ರೆ ಮುದುಡದೆ ಬಿಡುಬೀಸಾಗಿ ಆ ಕಾರ್ಯಕ್ರಮ ಆಗೋದು. ಹಾಗೆ ಇದು. ಹೀಗಾಗಿ ಕರ್ಮಣೋ ಜೃಂಭಮಾಣಾತ್ ವ್ಯಕ್ತಂ ಇಮಂ ಭೌಮಂ ನರಕಂ. ಕರ್ಮದ ಸಂಕೋಚ ಇರೋದ್ರಿಂದಾಗಿ ಈ ತಿರ್ಯಗ್ಯೋನಿಗಳ ಶರೀರವೇ ನರಕ. ಪ್ರಾಣಿಗಳಿಗೆ ಇದ್ಯಾವುದೂ ಇರಲ್ಲ. ಸೊಗಸಾದ ಮರಕ್ಕಾಗಲಿ ಗಿಡಕ್ಕಾಗಲಿ ತಾವು ಅಭಿವ್ಯಕ್ತಿಸುವ ಸೌಂದರ್ಯವನ್ನು ತಾವೇ ನೋಡ್ಲಿಕ್ಕಾಗಲ್ಲ. ಗಿಡಕ್ಕಾಗಲಿ ಮರಕ್ಕಾಗಲಿ ಇನ್ನೊಂದು ಗಿಡದ ಸೌಂದರ್ಯವನ್ನು ಮೆಚ್ಚಿ ಗೊತ್ತಿಲ್ಲ, ಹೊಟ್ಟೆ ಕಿಚ್ಚು ಗೊತ್ತಿಲ್ಲ. ಹೊಟ್ಟೆ ಕಿಚ್ಚಿಲ್ಲ ಅಂದ ಮಾತ್ರಕ್ಕೆ ಅದನ್ನು ಮಹಾತ್ಮ ಅಂತ ಪರಿಗಣಿಸ್ಬಿಡೋದೇನು? ಇಲ್ಲ, ಹಾಗೆ ಪರಿಗಣಿಸ್ಲಿಕ್ಕಾಗಲ್ಲ. ಮತ್ತೆ ಆ ಜ್ಞಾನವೇ ಇಲ್ಲ. ಮೇಲ್ಗಡೆ ಹಾರ್ತಾ ಇರೋ ಹಕ್ಕಿಗೆ ಪರ್ವತದ ಸೌಂದರ್ಯ ಕಾಣುತ್ತೆಯೇ, ಮೋಡದ ಸೌಂದರ್ಯ ಕಾಣುತ್ತೆಯೇ? ಯಾಕೆ ಅಂತಂದ್ರೆ ಎಲ್ಲಿ ಅದು ಅನುಭವಿಸುತ್ತಾ? ಹಕ್ಕಿ ಕಾಣುತ್ತೆ ಅಂದ್ರೆ ಅನುಭವಿಸೋದು ನಮಗ್ ಕಾಣುತ್ತೆ. ಯಾಕೆ ಅಂದ್ರೆ ನಮ್ಮ ಶರೀರ ಅದೆಲ್ಲದಕ್ಕೆ ಧರ್ಮಾರ್ಥ ಕಾಮಗಳಿಗೆ ಅನುಕೂಲವಾಗಿ ಮಾಡಲ್ಪಟ್ಟಿದೆ. ಈ ಶರೀರ ಈಗ ಸದ್ಯಕ್ಕೆ, ಮುಂದೆ ಯಾವನು ಏನೋ ಗೊತ್ತಿಲ್ಲಲ್ಲ. ಅದರಿಂದಾಗಿ ಹಕ್ಕಿ ಹಾರ್ತಾ ಇರುತ್ತೆ ಅಂದ್ರೆ ಅದು ದೊಡ್ಡ ಕವಿ ಆಗ್ಬಿಡ್ಬೇಕು. ಏನು ಎಂತ ವ್ಯೂ ಅದಕ್ಕೆ! ಹಾವು ಎಂತ ನೆಲದಾಳದ ಕವಿಗಳು, ಎಂತ ನೆಲದಾಳದ ರಹಸ್ಯಗಳನ್ನು ತಿಳ್ಕೊಂಡ್ಬಿಡ್ಬೇಕದು. ಕೆಳಗೆ ಹೋಗುವ, ಕೆಳಗೆ ನುಗ್ಗುವ ಹಾವು, ಮೇಲ್ಗಡೆ ಹಾರುವ ಹದ್ದು, ಓಹೋ ಹೋ ಹೋ ಕವಿಗಳು ಹಾಕ್ಬಿಡ್ಬೇಕು. ಇದೇನು ಲೆಕ್ಕವೇ ಇಲ್ಲ ಇದ್ಯಾವುದು. ಆದ್ರೆ ಅದು ಯಾವುದು ಆಗಲ್ಲ. ಅದಕ್ಕೆ ಹೇಳೋದು ಅದನ್ನ ಭೌಮನರಕ ಅಂತ. ಷಷ್ಟಿಂ ಸಹಸ್ರಾಣಿ ಪತಂತಿ ವ್ಯೋಮ್ನಿ ತಥಾ ಶೀತಿಂ ಚೈವತು ವತ್ಸರಾಣಾಂ. ಸಾವಿರಾರು ವರ್ಷಗಳ ಕಾಲ ಈ ಮನುಷ್ಯ ದೇಹಕ್ಕೆ ಬರುವ ಮೊದಲು ಒಬ್ಬ ಒಂದು ಬಹಳ ಉತ್ಕಟವಾದ ಪಾಪ ಮಾಡಿದ್ರೆ ಮತ್ತೆ ಬರಲಿಕ್ಕೆ ಸಾವಿರಾರು ವರ್ಷ ತಗೊಳ್ತಾನೆ. ಉತ್ಕಟವಾದ ಪಾಪ ಮಾಡಿದರೆ ಬ್ರಹ್ಮಹತ್ಯೆ, ಗೋಹತ್ಯೆ, ಭ್ರೂಣ ಹತ್ಯೆ ಎಲ್ಲ ಮಾಡಿದ್ರೆ. ತಾನ್ ವೈ ನುದಂತೆ ಪ್ರಪತಂತ ಪ್ರಯಾತಾನ್ ಭೀಮಾ ಭೌಮಾ ರಾಕ್ಷಸಾಸ್ತೀಕ್ಷ್ಣದಂಷ್ಟ್ರಾಹ. ಅವನನ್ನು ಬೀಳುವಂತೆ ಚುಚ್ಚುತ್ತಾರೆ. ಯಯಾತಿರುವಾಚ ಅಷ್ಟಕೌವಾಚ ಯದೇತಾನ್ಸ್ತೆ ಸಂಪತತಸ್ತುದಂತಿ
ಭೀಮಾ ಭೌಮಾ ನರಕಾಸ್ತೀಕ್ಷ್ಣದಂಷ್ಟ್ರಾಃ ಕಥಂ ಭವಂತಿ ಕಥಮಾ ಭವಂತಿ ಕಥಂ ಭೂತಾಃ ಗರ್ಭಭೂತಾ ಭವಂತಿ. ಹಾಗಾದ್ರೆ ಮೇಲ್ಗಡೆಯಿಂದ ಕೆಳಗಡೆ ಬೀಳುವ ಜೀವರು, ಕೆಳಗಡೆ ಬಿದ್ದು ಭೌಮ ನರಕಗಳನ್ನ ಕಳೆಯುವ ಜೀವರು ಗರ್ಭದೊಳಗಡೆ ಹೇಗೆ ಬರ್ತಾರೆ ಅದನ್ನು ಹೇಳಿ. ಯಯಾತಿರುವಾಚ ಅಸೃಗ್ರೇತಃ ಪುಷ್ಪರಸಾನುಯುಕ್ತಂ ಅನ್ವೇತಿ ಸದ್ಯ ಪುರುಷೇಣ ಸೃಷ್ಟಂ ತವತ್ರಯಾ ರಜ ಉತ್ಪದ್ಯ ಆಪದ್ಯತೆ ಚ ಸಗರ್ಭಭೂತಃ ಸಮುಪೈತಿ ತತ್ರ. ಅಸೃಕ್ ರಕ್ತ, ರೇತಸ್ಸು, ಪುಷ್ಪರಸ ಅವುಗಳು ಪುರುಷನಿಂದ ಸೇರುತ್ತೆ. ಆಮೇಲೆ ಆ ಪುರುಷನ ರಕ್ತ ರೇತಸ್ಸಿಗೆ ರಜಃ ಆಪದ್ಯತೆ, ರಕ್ತ ಸೇರತ್ತೆ. ರೇತಸ್ಸು ಮತ್ತು ರಕ್ತ ಎರಡು ಸೇರಿ ಗರ್ಭ ಆಗತ್ತೆ. ವನಸ್ಪತೀನ್ ಓಷಧೀಶ್ಚ ವಿಚಂತಿ ಅಪೋವಾಯುಂ ಪೃಥಿವೀಂ ಚಾಂತರಿಕ್ಷಂ ಚತುಷ್ಪದಂ ದ್ವಿಪದಂ ಚಾಪಿತ ಸರ್ವ ಏವಂ ಭೂತಾ ಗರ್ಭಭೂತಾ ಭವಂತಿ. ಈ ರೇತಸ್ಸು ಮರಗಳಿಗೆ, ಔಷಧಿಗಳಲ್ಲಿ, ನೀರಿನಲ್ಲಿ, ಗಾಳಿಯಲ್ಲಿ, ಭೂಮಿಯಲ್ಲಿ, ಅಂತರಿಕ್ಷದಲ್ಲಿ, ನಾಲ್ಕು ಕಾಲಿನ ಪ್ರಾಣಿಗಳಲ್ಲಿ, ಎರಡು ಕಾಲಿನ ಪ್ರಾಣಿಗಳಲ್ಲಿ ಸೇರಿಕೊಳ್ಳುತ್ತೆ. ಸೇರಿಕೊಂಡು ಗರ್ಭವಾಗಿ ಅಲ್ಲಿ ಆ ಶರೀರ ಅನ್ನೋದು ಉತ್ಪತ್ತಿ ಆಗತ್ತೆ. ಅನ್ಯದ್ವಪುರು ವಿದಧಾತೀಹ ಗರ್ಭ ಆಹೋಸ್ವಿತ್ಸೇನ ಕಾಮೇನ ಯಾತಿ ಆಪದ್ಯಮಾನೋ ನರಯೋನಿಮೇತಾಂ ಆಚಕ್ಷ್ವಮೇ ಸಂಶಯಾತ್ ಪೃಚ್ಛತಸ್ತ್ವಂ. ಹಾಗಾದ್ರೆ ಈ ಗರ್ಭ ಬೇರೆ ಶರೀರವನ್ನೇ ಉಂಟು ಮಾಡುತ್ತೋ ಅಥವಾ ತನ್ನ ಬಯಕೆಯಿಂದ ಒಬ್ಬ ಇಲ್ಲಿ ಸಿಕ್ಕಾಕೊಳ್ತಾನೋ, ನರಯೋನಿಯನ್ನ ಹೊಂದುತ್ತಾನೆ. ಅವನು ಬಯಸಿ ಹುಟ್ಟುತ್ತಾನೋ ಬಯಸದೇ ಹುಟ್ಟುತ್ತಾನೋ, ಸ್ವಲ್ಪವಾದರೂ ಬಯಕೆ ಇರಬೇಕಲ್ವಾ. ಶರೀರ ದೇಹಾದಿ ಸಮುಚ್ಛ್ರಯಂ ಚ ಚಕ್ಷುಶ್ರೋತ್ರೇ ಲಭತೆ ಕೇನ ಸಂಜ್ಞಾಂ. ಇನ್ನು ಈ ಶರೀರಕ್ಕೆ ಬಂದ ಮೇಲೆ ಕಣ್ಣು, ಕಿವಿ, ಯಾವ ರೀತಿ ಕಣ್ಣಿನ ಮೂಲಕ ಕಿವಿಯ ಮೂಲಕ ಅರಿವನ್ನು ಪಡಿತಾನೆ, ಇದನ್ನೆಲ್ಲ ನನಗೆ ಕೇಳಬೇಕು ಅನ್ನಿಸ್ತಾ ಇದೆ, ಉತ್ತರ ಹೇಳು. ವಾಯು ಸಮುತ್ಕರ್ಷತಿ ಗರ್ಭಯೋನಿಂ ಋತೌರೇತಃ ಪುಷ್ಪರಸಾನುಯುಕ್ತಂ ಸತತ್ರ ತನ್ಮಾತ್ರ ಕೃತಾಧಿಕಾರಃ ಕ್ರಮೇಣ ತಂ ವರ್ಧಯತೀಹ ಗರ್ಭಂ. ವಾಯು ಏನ್ ಮಾಡುತ್ತೆ, ಸ್ವರ್ರಂತ ಸೆಳೆಯತ್ತೆ. ಸೂತಕ ವಾಯು ಅಂತ ಕರೀತಾರೆ. ಅಲ್ಲಿ ತನಕ ಅವನಿಗೆ ಹೊರಗಡೆ ಇದು ಮಂದವಾಗಿ ಕೇಳಿಸ್ತಾ ಇರುತ್ತೆ. ಆಮೇಲೂ ವಾಯು ಸಮುತ್ಕರ್ಷತಿ ಗರ್ಭಯೋನಿಂ ಋತೌ ರೇತಃ ಪುಷ್ಪರತಾನುಯುಕ್ತಂ ಸತತ್ರ ತನ್ಮಾತ್ರ ಕೃತಾಧಿಕಾರ. ಅಲ್ಲಿ ಕ್ರಮೇಣ ತಂ ವರ್ಧಯತೀಹ ಗರ್ಭಂ. ಗರ್ಭ ಅನ್ನೋದು ಕ್ರಮವಾಗಿ ಅಲ್ಲಿ ಬೆಳೆಯುತ್ತೆ. ಸಜಾಯಮಾನೋಥ ಗೃಹೀತ ಮಾತ್ರ. ಅವನು ಹಾಗೆ ಹುಟ್ಟಿ ಎಲ್ಲವನ್ನ ಸ್ವೀಕರಿಸಿ ಸಂಜ್ಞಾಮಧಿಷ್ಠಾಯ ಅರಿವನ್ನು ಪಡೆದು ಮನುಷ್ಯನಾಗ್ತಾನೆ. ಮನುಷ್ಯ ಅಂತಂದ್ರೆ ಮನುವಿನಿಂದ ಬಂದ ಆದೇಶವನ್ನ ಮಾಡಲು ಯೋಗ್ಯವಾದ ದೇಹವುಳ್ಳವನಾಗ್ತಾನೆ. ಮಾಡ್ತಾನೋ ಬಿಡ್ತಾನೋ ಬೇರೆ ಪ್ರಶ್ನೆ. ಸಶ್ರೋತ್ರಾಭ್ಯಾಂ ವೇದ ಯತೀಹ ಶಬ್ದಂ. ಆಮೇಲೆ ರೂಪವನ್ನ, ಶಬ್ದವನ್ನ, ಗಂಧವನ್ನ, ರಸವನ್ನ, ಸ್ಪರ್ಶವನ್ನ ಪಡಿತಾನೆ. ಈ ರೀತಿಯಾಗಿ ಮನಸ್ಸು ಮಾತ್ರ ದೇವಭಾವವನ್ನು ಅನುಭವಿಸಬಲ್ಲದು, ಸರಿಯಾಗಿ ಕೆಲಸ ಮಾಡಿದರೆ. ಅಷ್ಟಕಃ ಯಸ್ಸಂಸ್ಥಿತ ಪುರುಷೋ ದಶ್ಯತೆ ವಾ ನಿಖನ್ಯತೆ ವಾಪಿ ನಿಕೃಷ್ಯತೆ ವಾ ಅಭಾವಭೂತಃ ಸವಿನಾಚಮೇತ್ಯ ಕೇನಾತ್ಮಾನಂ ಚೇತಯತೆ ಪುರಸ್ತಾತ್. ಅಲ್ಲ, ಇನ್ನೊಂದು ಸಂದೇಹ. ಒಬ್ಬ ಮನುಷ್ಯನನ್ನ ಸುಡುತ್ತಾರೆ, ಹೂಳ್ತಾರೆ, ಅಥವಾ ಪ್ರಾಣಿಗಳು ತಿಂದು ಖಾಲಿ ಮಾಡಿಬಿಡುತ್ತೆ. ನಿಕೃಷ್ಯತೇವ. ಅಭಾವಭೂತಃ ಇಲ್ಲ, ಆಗ ದೇಹ ಇಲ್ಲ,
ಮತ್ತೆ ಅವನಿಗೆ ಯಾವುದರಿಂದ ಅರಿವು ಬರುತ್ತೆ? ಯಯಾತಿರುವಾಚ ಹಿತ್ವಾ ಸೋಸೂನ್ ಸುಪ್ತವಾನ್ ನಿಷ್ಠಿತತ್ವಾತ್ ಪುರೋಧಾಯ ಸುಕೃತಂ ದುಷ್ಕೃತಂಚ. ಅವನು ಈ ದೇಹವನ್ನು ಕಳೆದುಕೊಂಡು ತನ್ನ ಪುಣ್ಯವನ್ನೋ ಪಾಪವನ್ನೋ ಮುಂದಿಟ್ಟುಕೊಂಡು ಅನ್ಯಾಂ ಯೋನಿಂ ಪುಣ್ಯ ಪಾಪಾನುತಾರಾಂ, ತನ್ನ ಪುಣ್ಯಕ್ಕೋ ಪಾಪಕ್ಕೋ ಅನುಸಾರವಾಗಿ ಬೇರೆ ಯೋನಿಯನ್ನ ಹೊಂದುತ್ತಾನೆ, ಈ ದೇಹವನ್ನೇ ಬಿಡುತ್ತಾನೆ. ಪುಣ್ಯವನ್ನ ಮಾಡಿದವರು ಪುಣ್ಯ ಯೋನಿಯನ್ನ ಹೊಂದುತ್ತಾರೆ. ಪಾಪಾಂ ಯೋನಿಂ ಪಾಪ ಕೃತೋ ವ್ರಜಂತಿ ಕೀಟ ಪತಂಗಾಶ್ಚ ಭವಂತಿ ಪಾಪಾತ್ ನಮೇ ವಿವಕ್ಷಾಸ್ತಿ ಮಹಾನುಭಾವ. ಪುಣ್ಯವನ್ನ ಹೊಂದುವವರು, ಪುಣ್ಯವನ್ನ ಮಾಡಿದವರು ಪುಣ್ಯ ಯೋನಿಯನ್ನ ಅಂದ್ರೆ ಒಳ್ಳೆ ಕೆಲಸ ಮಾಡಿದವರು ಒಳ್ಳೆ ಯೋನಿಯನ್ನ, ಪಾಪದ ಕೆಲಸ ಮಾಡಿದವರು ಪಾಪ ಯೋನಿಯನ್ನ ಹೊಂದುತ್ತಾರೆ. ಕೀಟ ಆಗಬಹುದು, ಸೊಳ್ಳೆ ಆಗಬಹುದು, ಏನ್ ಬೇಕಾದ್ರೂ ಆಗಬಹುದು. ಅದರಿಂದಾಗಿ ನಮೇ ವಿವಕ್ಷಾಸ್ತಿ, ಏನ್ ಮಾಡಿದ್ರೆ ಏನ್ ಹೇಳ್ತಾರೆ ಅಂತ ಏನ್ ಹೇಳೋದು, ಇಷ್ಟೇ ತಿಳ್ಕೋಬಹುದು. ಅದರಿಂದಾಗಿ ಎಲ್ಲವೂ ಕೂಡ 4 ಕಾಲುಗಳಿರುವ ಪ್ರಾಣಿಗಳು, 2 ಕಾಲುಗಳಿರುವ ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಗರ್ಭದೊಳಗಡೆ ಇರ್ತವೆ. ಆಖ್ಯಾತಮೇತನ್ನಿಖಿಲಂ ಹಿತರವಂ ಭೂಯಸ್ತು ಕಿಂ ಪೃಚ್ಛತಿ ಸಾಧು ಸಿಂಹ. ಆದ್ದರಿಂದ ಎಲ್ಲವನ್ನ ನಾನು ಹೇಳಿದ್ದೇನೆ, ನಿನಗಿನ್ನೇನು ಬೇಕು ಕೇಳು. ಅಷ್ಟಕವಾಚ ಕಿಂ ಸ್ವಿತ್ ಕೃತ್ವಾ ಲಭತೆ ತಾತ ಸಂಜ್ಞಾಂ ಮರ್ತ್ಯಶ್ರೇಷ್ಠಾಂ ತಪಸಾ ವಿದ್ಯಯಾವ ತನ್ಮೇ ಪೃಷ್ಟಶ್ಚಂತ ಸರ್ವಂ ಯಥಾವತ್ ಶುಭಾನ್ ಲೋಕಾನ್ಯೇನ ಗಚ್ಚೇತ್ ಕ್ರಮೇಣ. ಹಾಗಾದ್ರೆ ಏನು ಮಾಡಿದ್ರೆ ಒಳ್ಳೆ ಜ್ಞಾನವನ್ನ ಪಡಿತಾನೆ, ಒಳ್ಳೆ ಯೋನಿಯನ್ನ ಪಡಿತಾನೆ? ವಿದ್ಯೆಯಿಂದಲೋ ತಪಸ್ಸಿನಿಂದಲೋ ಎಲ್ಲವನ್ನ ಹೇಳು. ಅಷ್ಟಕ ಹೇಳ್ತಾನೆ. ಅದಕ್ಕೆ ಯಯಾತಿ ಹೇಳ್ತಾನೆ, ತಪಶ್ಚ ದಾನಂಚ ಶಮೋದಮಶ್ಚ ಹ್ರೀರಾರ್ಜವಂ ಸರ್ವಭೂತಾನುಕಂಪ ಸ್ವರ್ಗಸ್ಯ ಲೋಕಸ್ಯ ವದಂತಿ ಸಂತಃ ದ್ವಾರಾಣಿ ಸಪ್ತೈವ ಮಹಾಂತಿ ಪುಂಸಾಂ. 7 ಬಾಗಿಲುಗಳಿದೆ. ನಿಮಗೆ ಬಡತನ ಅನ್ನೋದು ಒಂದು ಬಾಗಿಲು ಅಂತ ಹೇಳಿದ್ದು ಸೆಮಿಟಿಕ್ ರಿಲಿಜನ್ಗಳು. ಬಡತನ ಅನ್ನೋದು ಸ್ವರ್ಗಕ್ಕೆ ಒಂದು ದಾರಿ ಅಂತ. ನಾವು ಆ ರೀತಿ ಹೇಳಲೇ ಇಲ್ಲ. ಬಡತನ ಅನ್ನೋದು ಸ್ವರ್ಗಕ್ಕೆ ದಾರಿ ಅಂತ ಹೇಳಲೇ ಇಲ್ಲ. ಅದರಿಂದಾಗಿ ಅವರೇನ್ ಮಾಡಿದ್ರು, ಬಡತನವನ್ನು ನೀಗಿಸೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರು. ಅಲ್ಲ, ನಾವು ಬಡತನ ನೀಗಿಸಲಿಲ್ಲ ಅಂತಿಲ್ಲ, ಆದ್ರೆ ಬಡವರಿಗೆ ಓವರ್ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ. ಅನ್ನದಾನ ಯಾಕೆ ಮಾಡೋದು ನಾವು? ವಿದ್ಯಾದಾನ ಯಾಕೆ ಮಾಡೋದು? ದ್ರವ್ಯದಾನ ಯಾಕೆ ಮಾಡೋದು? ಅವರು ಬಡತನದಿಂದ ಸಂಕಟ ಪಡಬಾರದು ಅಂತ. ಆದ್ರೆ ಬಡತನ ನಿವಾರಣೆಯೇ ದೊಡ್ಡದು, ಅಥವಾ ಬಡವರಾಗಿದ್ದವರೆಲ್ಲ ಒಳ್ಳೆಯವರು, ಇದ್ಯಾವ ಕನ್ಕ್ಲೂಷನ್ಗೂ ಭಾರತೀಯ ಸಂಸ್ಕೃತಿ ಬರಲಿಲ್ಲ. ಅವರೆಲ್ಲ ಅದಕ್ಕೆ ಬಂದ್ರು. ನಾವೇನು ಹೇಳೋದು? ಸ್ವರ್ಗದ ದಾರಿಗಳು ತಪಶ್ಚ ದಾನಂಚ ಶಮೋದಮಶ್ಚ. ತಪಸ್ಸು, ದಾನ, ಶಾಂತಿ, ಇಂದ್ರಿಯ ನಿಗ್ರಹ, ಹ್ರೀಹಿ ಕೆಟ್ಟ ಕೆಲಸ ಮಾಡುವುದರಲ್ಲಿ ನಾಚಿಕೆ, ಆರ್ಜವಂ ನೇರವಾದ ನಡೆನುಡಿ, ಸರ್ವಭೂತಗಳಲ್ಲಿ ಅನುಕಂಪೆ, ಇದೆಲ್ಲ ಸ್ವರ್ಗಕ್ಕೆ 7 ಬಾಗಿಲುಗಳು. ಸರ್ವಾಣಿ ಚೈತಾನಿ ಯಥೋದಿತಾನಿ ತಪಪ್ರಧಾನಾನಿ ಅಭಿಮರ್ಶಕೇಣ ನಶ್ಯಂತಿ ಮಾನೇನ ತಮೋಭಿಭೂತಾ ಪುಂಸಸ್ತ ದೈವೇತಿ ವದಂತಿ ಸಂತಹ. ಇವೆಲ್ಲವೂ ಕೂಡ ತಪಪ್ರಧಾನವಾದದ್ದು. ನಶ್ಯಂತಿ ಮಾನೇನ ತಮೋಭಿಭೂತಾ. ಆದರೆ ಇದನ್ನೆಲ್ಲ ಮಾಡಿಯೂ ಕೂಡ ತಪಸ್ಸು, ದಾನ, ಶಾಂತಿ ಅಥವಾ ಭಗವದ್ಭಕ್ತಿ, ದಮ, ಹರಿಹಿ, ಆರ್ಜವಂ, ಸರ್ವಭೂತಾನುಕಂಪ ಅನ್ನುವ 7 ದ್ವಾರಗಳಿಗೂ ಕೂಡ ಒಂದು ಪ್ರಾಬ್ಲಮ್ ಇದೆ. ಏನು? ವಿಪರೀತ ಮೀರಿದ ಮಾನ, ಅಹಂಕಾರ ಬಂದ್ಬಿಡ್ತು ಅಂದ್ರೆ ಇವುಗಳೆಲ್ಲ ದೇವರಿಗೆ ಬಾಗಿಲಾಗಲ್ಲ, ಸ್ವರ್ಗಕ್ಕೆ ಬಾಗಿಲಾಗಲ್ಲ.
ನಶ್ಯಂತಿ ಮಾನೇನ ತಮೋ ವಿಭೂತಾ. ವಿಪರೀತ ಮಾನ ಇದ್ದು ತಪಸ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ವಿಪರೀತ ಮಾನ ಇದ್ದು ದಾನ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ವಿಪರೀತ ಮಾನ ಇದ್ದು ಮಾನ ಅಂದ್ರೆ ದುರಭಿಮಾನ. ಇಂದ್ರಿಯ ನಿಗ್ರಹ ಮಾಡೇನು ಪ್ರಯೋಜನ? ನಾ ಇಂದ್ರಿಯ ನಿಗ್ರಹ ಮಾಡ್ತಾ ಇದ್ದೀನಿ ಅನ್ನೋದೇ ಒಂದು ಅಭಿಮಾನ ಆಗೋಗುತ್ತೆ. ಇವರೆಲ್ಲ ಏನು ಪ್ರಯೋಜನ ಇಲ್ಲ. ಯಾಕೆ? ನನ್ನ ತರಹ ವ್ರತ ಮಾಡೋಲ್ಲ ಇವರು, ನನ್ನ ತರಹ ಉಪವಾಸ ಇರ್ತಾರೇನಿವ್ರೋ. ನೋಡಿ, ನಾನು ಒಂದು ಊಟದಿಂದ ಇನ್ನೊಂದು ಊಟಕ್ಕೆ ನೀರು ಕೂಡ ಕುಡಿಯಲ್ಲ, ಇವ್ರು ಕುಡಿತಾರೆ. ಪ್ರಯೋಜನ ಇಲ್ಲ. ಇದು ಮಾಡ್ಬಿಟ್ರೆ ಮಾಡೇನು ಪ್ರಯೋಜನ? ಯಾಕೆಂದ್ರೆ ನೀನು ಅದರಿಂದ ಪಡೆಯಬೇಕಾದ ಸ್ವರ್ಗದ ಆ ಸುಖವನ್ನ ಇಲ್ಲಿಯೇ ಸತ್ಕಾರವಾಗಿ ಪಡೆದು ಬಿಡ್ತಾ ಇದ್ದಿ. ಅದರಿಂದಾಗಿ ಇದು ಯಾವುದೂ ಕೂಡ ದುರಭಿಮಾನಕ್ಕೆ ಆಸ್ಪದ ಆಗೋದಿದ್ರೆ ಅದನ್ನು ಬಿಟ್ಟರೂ ಚಿಂತೆ ಇಲ್ಲಪ್ಪ. ಪ್ರತ್ಯೇಕವಾಗಿಟ್ಟುಕೊಂಡು ಇದನ್ನ ಹೃದಯದಲ್ಲಿ ಇಟ್ಟುಕೊಂಡು ಇದನ್ನ ಮಾಡೋದಕ್ಕಿಂತ ಇದನ್ನು ಬಿಟ್ಟುಬಿಡಿ. ವಿನೀತರಾಗಿ ಬೇರೆ ಮಾಡಬೇಕು ಮಾತ್ರ. ಅಂದ್ರೆ ಇದರ ಅಭಿಪ್ರಾಯ ಇಂದ್ರಿಯ ನಿಗ್ರಹ ಮಾಡಬಾರದು ಅಂತಲ್ಲ, ಇಂದ್ರಿಯ ನಿಗ್ರಹ ಮಾಡುವಾಗ ಹಮ್ಮು ಇರದಿರಲಿ ಅಂತ ಅಷ್ಟೇ ಅಭಿಪ್ರಾಯ. ಅಧೀಯಾನ ಪಂಡಿತಂ ಮನ್ಯಮಾನಃ ಯೋ ವಿದ್ಯೆಯಾ ಹಂತಿ ಯಚಪ್ಪರಸ್ಯ ತಸ್ಯಾಂತವಂತ ಪುರುಷಸ್ಯ ಲೋಕಾಃ ನ ಚಾಸ್ಯ ತದ್ಬ್ರಹ್ಮ ಫಲಂ ದದಾತಿ. ಅಧ್ಯಯನ ಮಾಡ್ತಾ 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 ಯೋ ವಿದ್ಯೆಯಾ ಹಂತಿ ಯಚಪ್ಪರೇಚಾಂ, ಬೇರೆಯವರ ಕೀರ್ತಿಯನ್ನ ಹಾಳು ಮಾಡೋದೇ ನನ್ನ ವಿದ್ಯೆಯ ಉದ್ದೇಶ ಅಂತ ಒಬ್ಬ ಭಾವಿಸಿ ಬಿಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ. ಇಲ್ಲಿರೋದು ಹೇಳ್ತಾ ಇರೋದಪ್ಪ. ಅಧೀಯಾನ ಪಂಡಿತಂ ಮನ್ಯಮಾನಃ ಯೋ ವಿದ್ಯೆಯಾ ಹಂತಿ ಯಚಪ್ಪರೇಚಾಂ, ನಿನ್ನ ವಿದ್ಯೆಯನ್ನ ಪರೇಚಾಂ ಬೇರೆಯವರ ಯಚಃ ಕೀರ್ತಿಯನ್ನ ಹಂತಿ ನಾಶ ಮಾಡುವುದಕ್ಕೆ ಮಾಡಿದರೆ ತಸ್ಯ ಅಂತವಂತ ಪುರುಷಸ್ಯ ಲೋಕ, ಅವನಿಗೆ ವಿದ್ಯೆಗೆ ಅನುಕೂಲವಾದ ಒಂದು ಲೋಕ ಸಿಗತ್ತೆ. ಆದರೆ ತದ್ ಬ್ರಹ್ಮಫಲಂ, ಆ ವೇದದ ನಿಜವಾದ ಉದ್ದೇಶ ಏನಿರಬೇಕೋ ಅದು ಸಿಗಲ್ಲ. ಹಾಗಾದ್ರೆ ಹೇಳೋದೇ ತಪ್ಪಾ? ಇಲ್ಲ, ಹೇಳಬೇಕು ಅಂತ ಹೇಳಿದೆ. ಶಾಸ್ತ್ರ ಹೇಳಬೇಕು ಅಂತ ಹೇಳಿದೆ. ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಮಶ್ನುತೆ ಅಂತ. ಅದರ ಅಭಿಪ್ರಾಯ ನಿಮ್ಮ ಮನಸ್ಸು ಮೊದಲಾದವುಗಳನ್ನ ಜಾಗ್ರತೆಯಲ್ಲಿಟ್ಟುಕೊಂಡಿರಿ ಅಂತಷ್ಟೇ. ನಿಮ್ಮ ಮನಸ್ಸನ್ನ ಎಚ್ಚರದಲ್ಲಿಟ್ಟುಕೊಂಡಿರಿ. ದುರ್ವಾದ ಅನ್ನೋದು ಯಾವುದೋ ಒಂದು ರೀತಿಯಿಂದ ಸೇರ್ಕೊಂಡು ಬಿಡಬಾರದು ಅಂತ ಅರ್ಥ. ಅದರಿಂದಾಗಿ ತಪ್ಪು ಮತಗಳ ಖಂಡನೆ ಬೇಕು. ಶಾಸ್ತ್ರದಲ್ಲಿ ಹೇಳಿದಂತೆ ಅತ್ಯಂತ ಸೂಕ್ಷ್ಮವಾಗಿದ್ದು ಎಲ್ಲೆಲ್ಲೋ ಸೇರ್ಕೊಂಡ್ಬಿಡುತ್ತೆ. ಅದು ಬಹಳ ಡೇಂಜರ್. ಅದು ಅದರಿಂದಾಗಿ ವಿದ್ಯೆಯಿಂದ ಖಂಡನೆಗೆ ತೊಡಗಬಾರದು. ಚತ್ವಾರಿ ಕರ್ಮಾಣಿ ಭಯಂಕರಾಣಿ ಭಯಂ ಪ್ರಯಚ್ಛಂತ್ಯ ಯಥಾಕೃತಾನಿ ಮಾನಾಗ್ನಿಹೋತ್ರಂ ಉತ ಮಾನ ಮೌನಂ ಮಾನೇನಾಧೀತಂ ಉತ ಮಾನಯಜ್ಞ. 4 ಕರ್ಮ ಭಯವನ್ನು ನೀಗಿಸ್ತವೆ, ಆದರೆ ತಪ್ಪಿದರೆ ಅದೇ ಭಯವನ್ನು ಕೊಡ್ತಾವೆ. ಒಂದೇ ಸಣ್ಣ ವ್ಯತ್ಯಾಸ. ಏನದು? ಮಾನಾಗ್ನಿಹೋತ್ರಂ, ಅಗ್ನಿಹೋತ್ರ ಮಾಡ್ತಾ ದುರಭಿಮಾನಕ್ಕೆ ನನ್ನ ತರಹ ಯಾರು ಯಾಗ ಮಾಡ್ತಾರೆ ಅಂತ ಅನ್ಕೋಬಾರದು. ಮಾನಾಗ್ನಿಹೋತ್ರಂ. ಆಮೇಲೆ ಉತ ಮಾನ ಮೌನಂ, ನಿಮ್ಮನ್ನ ಮಾತಾಡಿಸದೇ ಇರೋದು ನನಗೇನೋ ಕೆಲಸ ಇದೆ ಅಂತಲ್ಲ. ಮಾತಾಡಿಸೋದು, ಈಗ ಮಾತಾಡಿಸಿದ್ರೆ ಏನು ಅನ್ಕೋತಾರೋ ಏನೋ, ಗಂಭೀರವಾಗಿರ್ಬೇಕು. ಇದು ಮಾನ ಮೌನ. ಮಾನೇನಾಧೀತಂ, ನಾನು ಯಾಕೆ ಅಧ್ಯಯನ ಮಾಡೋದು? ನನ್ನ ಎತ್ತರಕ್ಕಲ್ಲ, ನಿಮಗಿಂತ ನಾನು ಹೆಚ್ಚು ಓದಿದ್ದೇನೆ ಅಂತ ಅನ್ನಿಸ್ಕೊಳ್ಳಿಕ್ಕಷ್ಟೆ. ಇದು ಮಾನೇನ ಅಧೀತಂ,
ಆಮೇಲೆ ಉತ ಮಾನ ಯಜ್ಞ, ಯಾಗ ಮಾಡಿದೆ, ಯಜ್ಞ ಮಾಡಿದೆ, ಎಲ್ಲ ಮಾಡಿದೆ. ಯಾಕೆ ಅಂದರೆ ಮಾನ, ಒಂದು ಸ್ಟೇಟಸ್ಸಿಗಾಗಿ ಎಲ್ಲ ದಾನ ಮಾಡಿದೆ, ಎಲ್ಲ ಮಾಡಿದೆ. ಇದು ನಮಾನ್ಯಮಾನೋ ಮುದಮಾದದೀತ ನ ಸಂತಾಪಂ ಪ್ರಾಪ್ನುಯಾತ್ ಚಾವಮಾನಾತ್ ಸಂತಃ ಸತಃ ಪೂಜಯಂತೀಹ ಲೋಕೆ ನಾಸಾಧವಸ್ಸಾಧು ಬುದ್ಧಿಂ ಲಭಂತೆ. ನ ಮಾನ್ಯಮಾನೋ ಮುದಮಾದದೀತ, ಯಾರಾದರೂ ಸತ್ಕಾರ ಮಾಡಿದ್ರೆ ಸಂತೋಷ ಪಡಬಾರದಂತೆ. ಒಳಗಡೆಯಿಂದ ಯೋ ವಿಪರೀತ ತೊಂದರೆ ಮಾಡ್ತಾ ಇದ್ದಾರಲ್ಲಪ್ಪ ಅಂತ ಅನ್ಕೋಬೇಕಂತೆ. ಯಾಕೆ ಅಂದರೆ ಸತ್ಕಾರ ಸಿಕ್ಕಿದಾಗ ನಮ್ಗೆ ಕೊಂಬು ಬಂದ್ಬಿಡತ್ತೆ. ಅದು ಸತ್ಯ ಅಂತ ಅನ್ಕೊಂಡ್ಬಿಡ್ತೀವಿ. ಅವ್ರ ಅಭಿಮಾನದಿಂದ ಏನೋ ಹೇಳ್ತಾ ಇರ್ತಾರೆ, ಓ ಹಾಗೆ ನೀವು, ಓ ಹಾಗೆ, ಓ ಹೀಗೆ ಅಂತ. ಪಾಪ ಅವರು ಪ್ರಾಮಾಣಿಕವಾಗಿ ಇಷ್ಟು ಗುಣವನ್ನು ಅಷ್ಟು ದೊಡ್ಡದು ಮಾಡಿ ಹೇಳ್ತಾ ಇರ್ತಾರೆ. ಅವ್ರಿಗೆ ಹಾಗನ್ಸಿದೆ. ಆದರೆ ವಾಸ್ತವವಾಗಿ ಹಾಗಲ್ಲ ಅಂತ ನಮಗೆ ಗೊತ್ತು. ಆದರೆ ಅದನ್ನು ನಿಜ ಅಂತ ಅನ್ಕೊಂಡ್ಬಿಟ್ರೆ ಗತಿ ಏನು? ಅದರಿಂದಾಗಿ ನ ಮಾನ್ಯಮಾನೋ ಮುದಮಾದದೀತ ನ ಸಂತಾಪಂ ಪ್ರಾಪ್ನುಯ ಚಾವಮಾನಾತ್. ಅವಮಾನ ಆದರೆ ಸಂಕಟ ಪಡಬಾರದಂತೆ, ಸಂತೋಷ ಪಡಬೇಕಂತೆ. ಅದಕ್ಕೆ ನಮ್ಮ ಸ್ವಾಮಿಗಳಿದ್ದಾಗ, ಪೇಜಾವರ ಸ್ವಾಮಿಗಳಿದ್ದಾಗ ಅವ್ರಿಗೆ ಬೈದಷ್ಟು ಖುಷಿ ಆಗೋದು. ಅವರು ಒಂದ್ಸರ್ತಿ ಈ ಅಗ್ನಿಪತ್ರಿಕೆ, ಅದು ಲಂಕೇಶ್ ಪತ್ರಿಕೆ ಓದ್ತಾ ಇದ್ರು. ಸ್ವಾಮಿ ಏನಿದೆ ವಿಷಯದಲ್ಲಿ? ಏನು ಸ್ವಾರಸ್ಯ ಇಲ್ಲ. ಯಾಕೆ? ನನ್ನನ್ನು ಬೈದಿಲ್ಲ ಅಂದ್ರೆ ಅವಮಾನ ಆದಾಗ ಸಂತಾಪ ಹೊಂದಬಾರದು. ಅಂದ್ರೆ ಹಾಗಂತ ಹೇಳಿ ಬಯಸ್ಕೋಬೇಕು ಅಂತಲ್ಲ ಹೇಳಿದ್ದು. ಅವಮಾನ ಆಯ್ತು ಅಂತಂದ್ರೆ ಸಂತಾಪ ಮಾಡ್ಕೋಬಾರದು. ಸಂತಃ ಸತಃ ಪೂಜಯಂತಿ ಹಲೋಕೆ, ಸಜ್ಜನರು ಸಜ್ಜನರನ್ನ ಮೆಚ್ಕೊಳ್ತಾರೆ. ನಾಸಾಧವ ಸಾಧು ಬುದ್ಧಿಂ ಲಭಂತೆ, ಅಸಜ್ಜನರಿಗೆ ಯಾವತ್ತೂ ಒಳ್ಳೆ ಬುದ್ಧಿ ಬರೋಲ್ಲ, ಬಂದರೂ ಕೂಡ ಹೋಗುತ್ತೆ. ಇತಿ ದದ್ಯಾದಿತಿ ಯಜೇದಿತ್ಯಧೀತಮೇತೃತಂ ಇತ್ಯೇತಾನ್ಯಭಯಾನ್ಯಾಹು ತಾನ್ಯವರ್ಜ್ಯಾನಿ ನಿತ್ಯಶಃ. ದಾನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ, ಮಾಡ್ತಾ ಇದ್ದೀನಿ. ದೇವರನ್ನು ಪೂಜಿಸಬೇಕು ಅಂತ ಶಾಸ್ತ್ರ ಇದೆ, ಮಾಡ್ತಾ ಇದ್ದೀನಿ. ಬಂದವರಿಗೆ ಅಭಯವನ್ನು ನೀಡಬೇಕು ಅಂತ ಇದೆ, ಅಭಯ ನೀಡ್ತಾ ಇದ್ದೀನಿ ಅಷ್ಟೆ. ಇದರಲ್ಲಿ ಹೆಗ್ಗಳಿಕೆ ಏನೂ ಇಲ್ಲ ಅಂತ ಭಾವನೆ ಇರಬೇಕಂತೆ. ಏನಾಶ್ರಯಂ ವೇದಯಂತೆ ಪುರಾಣಂ ಮನೀಷಿಣೋ ಮಾನತೆ ಮಾನಯುಕ್ತಂ ತನ್ನಿಶ್ರೇಯಸ್ತೇನ ಸಂಜೋಗಮೇತ್ಯ ಪರಾಂ ಶಾಂತಿಂ ಪ್ರಾಪ್ನುಯು ಪ್ರೇತ್ಯಚೇಹ. ಅದಕ್ಕೆ ಈ ಎಲ್ಲ ಸಜ್ಜನರಿಗೆ ಆಸರೆಯಾದ ತೇನ ಏನ ಆಶ್ರಯಂ ಪುರಾಣಂ ವೇದಯಂತೆ, ಅತ್ಯಂತ ಹಳವನಾದ ಆಶ್ರಯಭೂತನಾದವನನ್ನ ಯಾರು ತಿಳಿಯುತ್ತಾರೆ ಅವರು ತೇನ ಸಂಯೋಗಮೇತ್ಯ ಪರಾಂ ಶಾಂತಿಂ ಪ್ರಾಪ್ನುಯು, ಶಾಂತಿ ಮುಕ್ತಿಯನ್ನು ಹೊಂದುತ್ತಾರೆ ಇಲ್ಲಿಯೂ ಅಲ್ಲಿಯೂ ಅನ್ನುವಲ್ಲಿಗೆ ಯಯಾತಿ ಚರಿತೆ 49 39 ಅಧ್ಯಾಯ ಆಯಿತು. ಮತ್ತೆ ಗೃಹಸ್ಥರ ಬಗ್ಗೆ ಬೇರೆ ಬೇರೆದರ ಬಗ್ಗೆ ಮುಂದೆ ಹೇಳ್ತಾರೆ. ಆ ಸನ್ಯಾಸಿಗಳ ಬಗ್ಗೆ ಎಲ್ಲ ಹೊತ್ತಿನ ಕಾಲದ ಒಂದು ಪರಿಭಾಷೆಯನ್ನು ಹೇಳ್ತಾರೆ. ಅದನ್ನು ನಾವು ನೋಡೋಣ ಮುಂದಿನ ಶನಿವಾರ ಮತ್ತು ಭಾನುವಾರ. ಕೃಷ್ಣಾರ್ಪಣಮಸ್ತು.